ಫೈನಲ್ ಹೇಳ್ಬಿಡಿ ಸರ್. 3,45,000 ಮಾಡಿಸ್ಕೊಡೋಣ ಸರ್. 2,30,000 ಕೊಡೋಣ ಸರ್. ಸರ್ 11 ಮಾಡಲು ಯಾರು ಲೋನ್ ಕೊಡಲ್ಲ, ನಮ್ಮ ಲೋನ್ ಕೂಡ ಆಗುತ್ತೆ. 1.5 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ, ಮಿಕ್ಕಿದ್ ಲೋನ್ ಮಾಡಿಸ್ಕೊಡೋಣ ಸರ್. ಪ್ರೈಸ್ ಸರ್ 4,25,000 ಇದೆ, 4,15,000 ಕೊಡೋಣ. 1.5 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ. ಫೈನಲ್ ಅಂದ್ರೆ ಸರ್ 1,90,000 ಮಾಡ್ಕೊಡೋಣ ಸರ್. ಪ್ರೈಸ್ ಸರ್ 3,50,000 ಇದೆ, ಬರ್ಲಿ ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡೋಣ. ಪೋಲೋ ಅಂದ್ರೇನೆ ಕ್ರೇಜ್, ಅದ್ರಲ್ಲೂ ನಂಬರ್ ಇದ್ರು ಇನ್ನೂ ಒಳ್ಳೆ ಇದು ಅಲ್ವಾ ಸರ್. ಫೈನಲ್ ಅಂದ್ರೆ 3,50,000 ಮಾಡ್ಕೊಡೋಣ ಸರ್. 3.5 ಲಕ್ಷ ಅಂದ್ರೆ ಸರ್ 4 ಲಕ್ಷಕ್ಕೆ ಆಗುತ್ತೆ, ಇನ್ನು ಬಂದ್ರೆ ಬೆಸ್ಟ್ ಪ್ರೈಸ್ ಆಗುತ್ತೆ. 1.5 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ. 2020 ಮಾಡಲು ಸಿಂಗಲ್ ಓನರು. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಮ್ಮ ಪೋಲೋಗಳ ಸಾಮ್ರಾಜ್ಯಕ್ಕೆ ಬಂದಿದ್ದೀನಿ. ಅಂದ್ರೆ ನಮ್ಮ ಬಾಸ್ ಮೋಟರ್ಸ್ ಅನ್ನಕ್ಕೆ ಬಂದಿದ್ದೀನಿ. ಸೊ ನಮ್ ಜೊತೆ ಅನಿಲ್ ಅವ್ರು ಇದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಹೆಂಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ ಸರ್. ತುಂಬಾ ಚೆನ್ನಾಗಿದ್ದೀರಾ? ಸೇಲ್ಸ್ ಎಲ್ಲ ಹೆಂಗ್ ನಡೀತಾ ಇದೆ ಸರ್, ಆರಾಮಾಗಿ ನಡೀತಿದೆ. ಪೋಲೋ ಬಿಟ್ಟು ಈ ಸತಿ ಬೇರೆ ಬೇರೆ ವೆಹಿಕಲ್ಸ್ ಇದೆ ಡೀಸೆಲ್ ಅಲ್ಲಿ. ಈ ತರ ಲೋನ್ ಕೂಡ ಇವಾಗೆಲ್ಲ 1.5 ಲಕ್ಷ ಮಾಡಿದ್ರೆ ಆರಾಮಾಗಿ ಲೋನ್ ಆಗ್ಬಿಡುತ್ತೆ. ಓಕೆ. ಸೊ ಬಾಸ್ ಮೋಟರ್ಸ್ ಅನ್ನು ಎಲ್ಲಿ ಬರುತ್ತೆ ಸರ್, ಅದೊಂದು ಹೇಳ್ಬಿಡಿ. ಸರ್ ಮಲ್ಲೇಶ್ವರಂ 7th ಮೇನ್ 7th ಕ್ರಾಸ್ ಹಳ್ಳದ ಗ್ರೌಂಡ್ ಆಪೋಸಿಟ್ ಅಲ್ಲೇ ಇರೋದು ಸರ್. ಅಲ್ವಾ? ಡಿಸ್ಕ್ರಿಪ್ಷನ್ ಅಲ್ಲಿ GPS ಲಿಂಕ್ ಎಲ್ಲ ಇರುತ್ತೆ, ಬೇಕಂದ್ರೆ ಚೆಕ್ ಮಾಡ್ಕೊಂಡು ಸಹ ಬಂದ್ಬಿಡ್ಬೋದು ನೀವು. ಎಲ್ಲಾ ಕಾರ್ಗಳು ಪ್ರೈಸಿಂಗ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು ಇವತ್ತು. ಅದರಲ್ಲೂ ಪೋಲೋ ಕಾರ್ಗಳೇ ಜಾಸ್ತಿ ಇದೆ. ಲೋನ್ ಮಾಡ್ಸೋದ್ರಲ್ಲಿ ಇವರು ಎಕ್ಸ್ಪರ್ಟ್. ಯಾರ ಊರಿಂದ ಬಂದ್ರು ನೀವು ಲೋನ್ ಮಾಡ್ಕೊಟ್ಬಿಡ್ತಾರೆ ವಿದಿನ್ 2 ಡೇಸ್. 1-2 ಡೇಸ್ ಆಗ್ಬೋದಲ್ಲ? ಖಂಡಿತ ಆಗುತ್ತೆ. ಕರ್ನಾಟಕ ಲೋನ್ ಆಗುತ್ತೆ, ಎಲ್ಲಿಂದ ಬಂದ್ರು ಮಾಡ್ಕೊಡ್ತೀವಿ ಸರ್. ಸೊ ವೀಕ್ಷಕರೇ ಆಗಿದ್ರೆ ಬನ್ನಿ, ತಡ ಮಾಡಿದಿರಾ, ಇವತ್ತಿನ ಬಿಡೋಣ, ಸ್ಟಾರ್ಟ್ ಮಾಡೋಣ. ಅಂಡ್ ಸರ್ ಎಷ್ಟು ಗಾಡಿಗಳಿದೆ ಇವತ್ತು? ಸರ್ ಇವಾಗ ಒಂದು 15 ಗಾಡಿ ಮೇಲಿದೆ. 15 ಗಾಡಿಗಿನ ಜಾಸ್ತಿ ಇದೆ. ಸ್ಟಾರ್ಟ್ ಮಾಡೋಣ ವಿಡಿಯೋನ. ಬನ್ನಿ ಸರ್ ಮಾಡೋಣ. ಬನ್ನಿ ವೀಕ್ಷಕರೇ ಆಗಿದ್ರೆ ತಡ ಮಾಡಿದಿರಾ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗಿದ್ರೆ ಫಸ್ಟ್ ನೋಡ್ತಾ ಇರ್ಬೋದು ಒಂದು ಪೋಲೋ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ 2020 ಮಾಡಲು ಸಿಂಗಲ್ ಓನರ್, 79,000 ಓಡಿದೆ. ಟ್ರೆಂಡ್ ಲೈನ್ ವರ್ಷನ್, ಪೆಟ್ರೋಲ್ ಗಾಡಿ ಸರ್ ಇದು. ಪೆಟ್ರೋಲ್ ಗಾಡಿ? ಹೌದು. ಲೋ ಮೇಂಟೆನೆನ್ಸ್ ಗಾಡಿ ಅಂತ ಹೇಳ್ಬೋದು. ಹೌದು ಸರ್. 2020 ಮಾಡೆಲ್ ವೀಕ್ಷಕರೇ, ಅದರಲ್ಲೂ ಒಳ್ಳೆ ಮಾಡೆಲ್ ರೆಕಾರ್ಡ್ ಇರೋದು ವಿತ್ ಫ್ಯಾನ್ಸಿ ನಂಬರ್. ಟೈರ್ ಕಂಡೀಷನ್ ಓಕೆ ಇದೆ. ಓಕೆ. ಗಾಡಿ ಅಂತೂ ಅಲ್ಟಿಮೇಟ್ ಆಗಿದೆ ಸರ್. ಪ್ರೈಸಿಂಗ್ ಸರ್ 7,25,000 ಇದೆ. 7,15,000 ಆಗುತ್ತೆ. 0 ಡೌನ್ ಪೇಮೆಂಟ್ ಆಗುತ್ತೆ. ಲೋನ್ ಆದ್ರೆ ಇಲ್ಲ 50,000 ಡೌನ್ ಪೇಮೆಂಟ್ ಮಾಡ್ಲಿ ಸರ್. 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. ಇದು ನಾಳೆ ಡೆಲಿವರಿ ಇದೆ. 13 ಮಾಡಲ್ ಇದೆ. ಸೇಲ್ ಆಗಿದೆಯಾ? ಸೇಲ್ ಆಗಿದೆ ಸರ್. ನೋಡ್ತಾ ಇರ್ಬೋದು. ಹಾಗೆ ಒಂದು ರೆನಾಲ್ಟ್ ಡಸ್ಟರ್ ಇದೆ, ಇದ್ರ ಬಗ್ಗೆ ಪೋಲೋ ಬಿಟ್ಟು ಡಸ್ಟರ್ ಕೂಡ ಇದೆ. 14 ಮಾಡಲು ಸೆಕೆಂಡ್ ಓನರ್, 94,000 ಡ್ರೈವ್ ಆನ್ ಆಗಿದೆ. ಡೀಸೆಲ್ ಗಾಡಿ, 88 BHP ಇದು. ಓಕೆ ಓಕೆ ಓಕೆ. RXL ವೇರಿಯಂಟ್, 2 ಏರ್ ಬ್ಯಾಗ್, ಕಂಪನಿ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ. ಇಂಟೀರಿಯರ್ ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿದೆ. 4 MRF ಟೈರ್ ಇದೆ. 85% ಮೇಲೆ ಇದೆ ಸರ್. ನೋಡ್ತಾ ಇರ್ಬೋದು ವೀಕ್ಷಕರ, ಇಂಟೀರಿಯರ್ ವೈಸ್ ತುಂಬಾ ಕ್ಲೀನ್ ಆಗಿದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಏರ್ ಬ್ಯಾಗ್ ಎಲ್ಲ ಬಂದ್ಬಿಡುತ್ತೆ. 85 PS ಗಾಡಿ ಇದು. ಹೌದು ಸರ್. ಒಳ್ಳೆ ಮೈಲೇಜ್ ಜೊತೆಗೆ ಡೀಸೆಲ್ ಇಂಜಿನ್ ವೆಹಿಕಲ್ ಸಿಗ್ತಾ ಇದೆ. ಪ್ರೈಸಿಂಗ್ ಏನಿದೆ ಸರ್? ಸರ್ 5.5 ಲಕ್ಷ ಇದೆ. 5,40,000 ಆಗುತ್ತೆ. ಲೋನ್ ಕೂಡ ಆಗ್ಬಿಡುತ್ತೆ. 1.5 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ. ಇನ್ನೊಂದು ಪ್ರೈಸ್ ಸರ್ 5,35,000 ಮಾಡಿಸ್ಕೊಡೋಣ. 5,35,000 ಮಾಡಿಸ್ಕೊಡೋಣ. 5,35,000 ಆಗುತ್ತೆ. ಅದ್ರಲ್ಲೂ ಏನಾದ್ರು ಕಡಿಮೆ ಆಗುತ್ತೆ, ಬಂದು ಇವ್ರನ್ನ ಇಟ್ಕೊಳ್ಳಿ, ಶೋರೂಮ್ ಅಲ್ಲಿ ಇರ್ತಾರೆ. ಹಾಗೆ ನೆಕ್ಸ್ಟ್ ಒಂದು ಪೋಲೋ ಇದೆಯಲ್ಲ ಸರ್. ಸರ್ ಪೋಲೋ ಬಂದು 14 ಮಾಡಲು, 3rd ಓನರ್ ವೆಹಿಕಲ್, ಡೀಸೆಲ್, ಹೈಲೈನ್. 13 ಮಾಡಲ್ 14 ಮಾಡಲ್ ಸರ್. 14 ಮಾಡಲ್ ನೋಡ್ತಾ ಇರ್ಬೋದು. ಮ್ಯಾಗ್ವಿಲ್ ಎಲ್ಲಾನು ಇದೆ. ಟಾಪ್ ಎಂಡ್ ಹೈಲೈನ್ ಅಂದ್ರೆ ಟಾಪ್ ಎಂಡ್ ಸರ್. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, 2 ಏರ್ ಬ್ಯಾಗ್, ಕಂಪನಿ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ. ನೋಡ್ತಾ ಇರ್ಬೋದು. ಇದ್ರಲ್ಲೂ ಫ್ಯಾನ್ಸಿ ನಂಬರ್ ಅಲ್ವಾ ಸರ್? 3432 ಸರ್. ಏನೆಲ್ಲ ಫ್ಯಾನ್ಸಿ ನಂಬರ್ ಪೋಲೋಗಳನ್ನೇ ತಂದ್ಬಿಟ್ಟಿದ್ದೀರಾ? ಪೋಲೋ ಅಂದ್ರೇನೆ ಕ್ರೇಜ್, ಅದ್ರಲ್ಲೂ ನಂಬರ್ ಇದ್ರು ಇನ್ನೂ ಒಳ್ಳೆ ಇದು ಅಲ್ವಾ ಸರ್. ಪ್ರೈಸಿಂಗ್ ಏನ್ ಹೇಳ್ತಾ ಇದ್ದೀರಾ? ಸರ್ 4,10,000 ಇದೆ. ಫೈನಲ್ ಅಂದ್ರೆ ಸರ್ 4 ಲಕ್ಷಕ್ಕೆ ಆಗುತ್ತೆ. ಇನ್ನು ಬಂದ್ರೆ ಬೆಸ್ಟ್ ಪ್ರೈಸ್ ಆಗುತ್ತೆ. ಲೋನ್ ಆದ್ರೆ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ ಸಾಕು. 1.5 ಲಕ್ಷ ಕಟ್ಟಿದ್ರೆ ಸಾಕು ಸರ್. 1.5 ಲಕ್ಷ ಕಟ್ಟಿದ್ರೆ ಸಾಕು. ಈ ಪೋಲೋನು ಸಿಗುತ್ತೆ. ಅದ್ರಲ್ಲಿ 14 ಮಾಡಲ್ ಹೈಲೈನ್ ವೇರಿಯಂಟ್. ಹಾಗೆ ನೆಕ್ಸ್ಟ್ i10 ಸರ್. i10 ಲೋ ಬಜೆಟ್ ನೋಡ್ತಾ ಇರೋರು ಬರ್ಬೋದು ನಮ್ಮ ಹತ್ರ. ಕಲಿಯಕ್ಕಾಗಿರ್ಲಿ, ಸಿಟಿ ರೈಡ್ ಆಗ್ಲಿ ತುಂಬಾನೇ ಚೆನ್ನಾಗಿದೆ ಗಾಡಿ ಇದು. 9 ಮಾಡಲು, ಸೆಕೆಂಡ್ ಓನರ್, 68,000 ಡ್ರೈವ್ ಆನ್ ಆಗಿದೆ. ಪೆಟ್ರೋಲ್ ಗಾಡಿ, ಎರಾ ವೇರಿಯಂಟ್ ಇದು. ತುಂಬಾನೇ ಚೆನ್ನಾಗಿದೆ ಸರ್ ವೆಹಿಕಲ್. ಪ್ರೈಸ್ ಸರ್ ಪ್ರೈಸ್ ಬಂದು 1,99,000 ಇದೆ. ಫೈನಲ್ ಅಂದ್ರೆ ಸರ್ 1,90,000 ಮಾಡ್ಕೊಡೋಣ ಸರ್. 1,90,000 1,90,000 ಮಾಡ್ಕೊಡೋಣ ಸರ್. ಇದು ರಿಲಯಬಲ್ ಗಾಡಿ, ಟೊಯೋಟಾ ಗಾಡಿ ಸರ್. ಪೆಟ್ರೋಲ್ ವೆಹಿಕಲ್, ಟಾಪ್ ಎಂಡ್ ಗಾಡಿ, ಇಟಿಯೋಸ್, 74,000 ಡ್ರೈವ್ ಆನ್ ಆಗಿದೆ. ತುಂಬಾನೇ ಚೆನ್ನಾಗಿದೆ ಸರ್. ಇಂಟೀರಿಯರ್ ನೋಡಬಹುದು. 2 ಏರ್ ಬ್ಯಾಗ್, ಮ್ಯಾಗ್ವಿಲ್ ಎಲ್ಲ ಬಂದ್ಬಿಡುತ್ತೆ ಕಂಪನಿ ಸಿಸ್ಟಮ್ ಜೊತೆಗೆ. ಪೆಟ್ರೋಲ್ ಗಾಡಿ, ಕಡಿಮೆ ಓಡಿದೆ. ಸೆಕೆಂಡ್ ಓನರ್ ಗಾಡಿ. ನೋಡ್ತಾ ಇರ್ಬೋದು. ಇಂಟೀರಿಯರ್ ವೈಸ್ ನಿಮ್ಗೆ ಏರ್ ಬ್ಯಾಗ್, ABS ಎಲ್ಲ ಬಂದ್ಬಿಡುತ್ತೆ. ಕಂಪನಿ ಇನ್ಬಿಲ್ಟ್ ಸಿಸ್ಟಮ್ ಏನಿದೆ ಅದೇ ಇದೆ. ಇದುವರೆಗೂ ಗಾಡಿ ನೀಟಾಗಿ ಮೇಂಟೈನ್ ಮಾಡೋರೆ. ಪ್ರೈಸಿಂಗ್ ಸರ್ 3,65,000 ಇದೆ. ಫೈನಲ್ ಅಂದ್ರೆ 3,50,000 ಮಾಡ್ಕೊಡೋಣ ಸರ್. 3.5 ಲಕ್ಷ. ಫ್ರೆಂಡ್ಸ್ ಒಂದು ಫೋಕ್ಸ್ ವ್ಯಾಗನ್ ವೆಂಟೋನು ಬಂದಿದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ 11 ಮಾಡಲ್ ಇದು. ಡೀಸೆಲ್ ಗಾಡಿ, ತುಂಬಾನೇ ಚೆನ್ನಾಗಿದೆ. ಆಲ್ಮೋಸ್ಟ್ 2020 ಇದೆ. ಹೆಡ್ಲೈಟ್, ಟೈಲ್ ಲೈಟ್ ಬರೋದು ಆ ತರ ಹಾಕ್ಸಿದ್ದಾರೆ. ಮ್ಯಾಗ್ವಿಲ್ ಕೂಡ ಬ್ಲಾಕ್ ಕಲರ್ ಪೈಂಟ್ ಮಾಡಿಸಿದ್ದಾರೆ. ತುಂಬಾನೇ ಚೆನ್ನಾಗಿ ಕಾಣ್ತಿದೆ. ಟಾಪ್ ಎಂಡ್ ಗಾಡಿ ಸರ್ ಇದು. ಎಷ್ಟು ಓಡಿದೆ ಸರ್?
ಸರ್ ಡ್ರೈವ್ ಅನ್ ಬಂದು 90 ಚಿಲ್ಲರೆ ಓಡಿದೆ. ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮರಾ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, 2 ಏರ್ ಬ್ಯಾಗ್, ABS ಎಲ್ಲ ಬಂದ್ಬಿಡುತ್ತೆ. ನೋಡ್ತಾ ಇರ್ಬೋದು ನೀಟ್ ಆಗಿದೆ. ಲೆದರ್ ಸ್ಪೇಸ್ ಚೆನ್ನಾಗಿರುತ್ತೆ, ಪೋಲೋದಲ್ಲಿ ಅಷ್ಟೊಂದು ಬರಲ್ಲ. ಹೌದೌದು, ಬೂಟ್ ಸ್ಪೇಸ್ ಚೆನ್ನಾಗಿ ಬಂದ್ಬಿಡುತ್ತೆ. ಸೊ ಪೋಲೋ ಬದಲು ಇನ್ನೊಂದ್ ಸ್ವಲ್ಪ ಬೂಟ್ ಸ್ಪೇಸ್ ಎಲ್ಲ ಬೇಕು ಅಂದ್ರೆ ವೆಂಟೋಗ್ ಹೋಗ್ಬೋದು. ಪ್ರೈಸಿಂಗು ಸರ್? ಸರ್ ಪ್ರೈಸಿಗೆ ಬಂದು 3,65,000 ಇದೆ. 3,50,000 ಕೊಡೋಣ ಸರ್. ಇನ್ನೊಂದ್ ಪ್ರೈಸ್ ಸರ್ 3,50,000 ಇದೆ, ಬರ್ಲಿ ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡೋಣ. ಹಾಗೆ ಫ್ರೆಂಡ್ಸ್ ವೈಟ್ ಕಲರ್ ಪೋಲೋ ಒಂದಿದೆ ನೋಡಿ, ಇದ್ರ ಬಗ್ಗೆ ಹೇಳಿ ಸರ್. ಸರ್ 11 ಮಾಡಲ್, ಸೆಕೆಂಡ್ ಓನರ್, 1,07,000 ಡ್ರೈವನ್ ಆಗಿದೆ. ಓಕೆ, ಗಾಡಿ ಕಂಫರ್ಟ್ ಲೈನ್ ಆಗಿದೆ, ಪೆಟ್ರೋಲ್ ಗಾಡಿ, ತುಂಬಾನೇ ಚೆನ್ನಾಗಿದೆ ಸರ್. ನೋಡ್ತಾ ಇರ್ಬೋದು ವೀಕ್ಷಕರೇ, ಪೆಟ್ರೋಲ್ ಗಾಡಿ ಇದು. ಹೌದು ಸರ್. ಸೊ ಇಷ್ಟೊತ್ತು ತೋರಿಸಿದ್ದು ಡೀಸೆಲ್ ಪೋಲೋಗಳು, ಇದೊಂದು ಪೆಟ್ರೋಲ್ ಆಪ್ಷನ್ ಇದೆ, ಪೆಟ್ರೋಲ್ ಬೇಕು ಅಂದ್ರೆ. ಅಂಡ್ ಜರ್ಮನ್ ರೆಡ್ ಕಲರ್ ಪೋಲೋನು ಒಂದಿದೆ ನೋಡಿ. ಸೊ ಇದು ಪ್ರೈಸಿಂಗ್ ಎಲ್ಲ ಸರ್ ಪ್ರೈಸ್ ಬಂದು 11 ಮಾಡಲ್ 3,50,000 ಕೊಡೋಣ ಸರ್. ಫೈನಲ್ ಪ್ರೈಸ್ ಹೇಳಿ ಸರ್, ಫೈನಲ್ ಹೇಳ್ಬಿಡಿ ಸರ್. 3,45,000 ಮಾಡಿಸ್ಕೊಡೋಣ ಸರ್. 3,45,000 ಕೊಟ್ಬಿಡೋಣ ಸರ್. ಹಾಗೆ ಇದು ಈ ಪೋಲೋ ಸರ್ 13ನೇ ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್, ತುಂಬಾನೇ ಚೆನ್ನಾಗಿದೆ. ಇಂಟೀರಿಯರ್ ನೋಡಬಹುದು, ಸೀಟ್ ಕವರ್ಸ್ ಇದೆ, ಸಿಸ್ಟಮ್ ಇದೆ, ಎಲ್ಲ ಬಂದ್ಬಿಡುತ್ತೆ. ತುಂಬಾ ಕಡಿಮೆ ಓಡಿದೆ ಸರ್, 70 ಚಿಲ್ಲರೆ ಓಡಿದೆ. 78,000 ಡ್ರೈವನ್ ಆಗಿದೆ. ಡೀಸೆಲ್ ಗಾಡಿ, 22 ಮೈಲೇಜ್ ಆರಾಮಾಗಿ ಕೊಡುತ್ತೆ. ಅದ್ರಲ್ಲೂ ರೆಡ್ ತುಂಬಾ ಡಿಮ್ಯಾಂಡ್ ಇರೋ ಕಲರ್ ಇದು. ಪ್ರೈಸ್ ಸರ್ 4,25,000 ಇದೆ. 4,15,000 ಕೊಡೋಣ. 1.5 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ, ಪೋಲೋ ಕೊಡೋಣ ಸರ್. ಎಷ್ಟು ಸರ್ ಡೌನ್ ಪೇಮೆಂಟ್? 1.5 ಲಕ್ಷ ಮಾಡ್ಲಿ ಸರ್, ಸಾಕು. ನೋಡ್ತಾ ಇರ್ಬೋದು ಒಂದು Hyundai ಗೆಟ್ಸ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಗೆಟ್ಸ್ 2009 ಮಾಡಲು, FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಇದೆ, ಇನ್ನು 5 ವರ್ಷ ತಲೆನೋವು ಇರಲ್ಲ. ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಸನ್ ರೂಫ್ ಇದೆ, ಸೀಟ್ ಕವರ್ಸ್ ಇದೆ. ಡೀಸೆಲ್ ಗಾಡಿ, 22-23 ಮೈಲೇಜ್ ಮಿಸ್ ಇಲ್ಲ. ಟೈರ್ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ. ಸಿಟಿ ರೈಡ್ ಗೆ, ಲೋ ಬಜೆಟ್ ಅಲ್ಲಿ ನೋಡೋರ್ಗೆ ತುಂಬಾ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಸನ್ ರೂಫ್ ಎಲ್ಲ ಬಂದ್ಬಿಡುತ್ತೆ. 94,000 ಡ್ರೈವನ್ ಆಗಿದೆ. ಒಂದು ಸನ್ ರೂಫ್ ಇರುವಂತ ಗಾಡಿ ಗೆಟ್ಸ್ ಎಷ್ಟು ಸರ್ ಪ್ರೈಸ್? ಸರ್ 1,75,000 ಇದೆ. 1,65,000 ಕೊಡೋಣ. ಅದ್ರಲ್ಲೂ ಬೆಸ್ಟ್ ಪ್ರೈಸ್ ಆಗುತ್ತೆ ಸರ್. ಸನ್ ರೂಫ್ ಗಾಡಿ? ಹೌದು ಸರ್. ಹಾಗೆ ಹೋಂಡಾ ಸಿವಿಕ್ ಸರ್, ಸಿವಿಕ್ ಲೋ ಬಜೆಟ್ ಅಲ್ಲಿ ಇದೆ, ಡೆಲ್ಲಿ ಗಾಡಿ ಇದು, ವಿತ್ NOC ಕೊಡೋಣ ಅವ್ರ ಹೆಸರಿಗೆ. ಸೆಕೆಂಡ್ ಓನರ್, 70 ಚಿಲ್ಲರೆ ಡ್ರೈವನ್ ಆಗಿದೆ. 70,000 ಚೇಂಜ್ ಓಡಿದೆ. 2 ಏರ್ ಬ್ಯಾಗು, ಇಂಟರ್ವೈಸ್, ಫ್ಯಾಬ್ರಿಕ್ ಸೀಟ್ ಕವರ್ಸ್ ಇದೆ, ಮ್ಯಾನುವಲ್ ಗಾಡಿ ಇದು. ಹೌದು ಸರ್. ಟಾಪ್ ಎಂಡ್ ಸರ್ ಇಲ್ಲ, ಟಾಪ್ ಎಂಡ್ ಮ್ಯಾಗ್ ಒಂದ್ ಬರಲ್ಲ ಸರ್, ಅದ್ ಬಿಟ್ರೆ ಇನ್ನ ಟಾಪ್ ಎಂಡ್ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಓಕೆ. ಪ್ರೈಸಿಂಗು ಸರ್ 1,75,000 ಕೊಡೋಣ. ಇನ್ನೊಂದ್ ಪ್ರೈಸ್ ಸರ್ 1,60,000 ಕೊಡೋಣ ಸರ್. 1,60,000 60,000 ಸಿವಿಕ್ ಕೊಡೋಣ. ಹಾಗೆ ಫ್ರೆಂಡ್ಸ್ ಮೈಗ್ರೇಟೆಡ್ ಬೇಡ, ಕರ್ನಾಟಕ ಗಾಡಿ ಬೇಕು ಅಂದ್ರೆ ಕರ್ನಾಟಕದ್ದು ಇದೆ ಒಂದು, ಇದ್ರ ಬಗ್ಗೆ ಹೇಳಿ ಸರ್. ಅದ್ರಲ್ಲೂ ಫ್ಯಾನ್ಸಿ ನಂಬರ್, ಶೋರೂಮ್ ರೆಕಾರ್ಡ್ ಇರೋ ವೆಹಿಕಲ್ ಸರ್ ಇದು. 1,24,000 ಡ್ರೈವನ್ ಆಗಿದೆ. ಶೋರೂಮ್ ರೆಕಾರ್ಡ್, 3rd ಓನರ್, ಮ್ಯಾನುವಲ್. ಓಕೆ, ಟಾಪ್ ಎಂಡ್ ಗಾಡಿ ಸರ್. ನೋಡ್ತಾ ಇರ್ಬೋದು ವೀಕ್ಷಕರ, ಇಂಟೀರಿಯರ್ ವೈಸ್ ಅಂತೂ ಸಖತ್ತಾಗಿ ಮೇಂಟೈನ್ ಮಾಡೋರೆ. ನಿಮ್ಗೆ ಸ್ಟಾಕ್ ಕಂಡೀಷನ್ ಅಲ್ಲಿ ಇದೆ, ಏನು ಮಾಡಿಫಿಕೇಶನ್ ಆತರ ಏನು ಮಾಡ್ಸಿಲ್ಲ. ಫುಲ್ಲಿ ಟಾಪ್ ಎಂಡ್, ನಿಮ್ಗೆ ಮ್ಯಾಗ್ ಬಿಲ್ ಎಲ್ಲ. ಸರ್ 4 ಹೊಸ ಟೈರ್ಸ್ ಇದೆ, ಸೇಟ್. ಪ್ರೈಸಿಂಗು ಸರ್ 2,65,000 ಇದೆ. 2,50,000 ಮಾಡಿಸ್ಕೊಡೋಣ ಸರ್. ಇನ್ನೊಂದ್ ಪ್ರೈಸ್ ಸರ್ 2,65,000 ಇರೋದು ಕೋಟಿಂಗ್, 2,50,000 ಕೊಡೋಣ. ಫ್ಯಾನ್ಸಿ ನಂಬರ್ ಸಿವಿಕ್, ಅದ್ರಲ್ಲೂ ಶೋರೂಮ್ ರೆಕಾರ್ಡ್ ಇರೋ ಗಾಡಿ ನೋಡಿ ವೀಕ್ಷಕರೇ. ಸಿವಿಕ್ ಶೋರೂಮ್ ರೆಕಾರ್ಡ್ಸ್ ಎಲ್ಲ ಇದೆ. ಹಾಗೆ ID10 ಸರ್ 2010 ಮಾಡಲು, ಸೆಕೆಂಡ್ ಓನರ್, 84,000 ಓಡಿದೆ. ಪೆಟ್ರೋಲ್ ಗಾಡಿ. ಸಿಟಿ ರೈಡ್ ಗೆಲ್ಲ ತುಂಬಾನೇ ಒಳ್ಳೆ ಯೂಸಬಲ್ ಗಾಡಿ ಇದು. ಚೆನ್ನಾಗಿದೆ ನೋಡಿ ಸರ್, ಇಂಟೀರಿಯರ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ನೋಡಿ ವೀಕ್ಷಕರೇ, ಇಂಟೀರಿಯರ್ ವೈಸ್ ಸಖತ್ತಾಗಿ ಮೇಂಟೈನ್ ಮಾಡೋರೆ. ಸೀಟ್ ಕವರ್ಸ್ ಕಂಡೀಷನ್ ಎಲ್ಲ ತುಂಬಾನೇ ಚೆನ್ನಾಗಿದೆ, ನೀಟ್ ಆಗಿದೆ. ಮ್ಯಾನುವಲ್ ಗಾಡಿ, 84,000 ಓಡಿದೆ. ಮ್ಯಾನುವಲ್ ಗಾಡಿ ಎಷ್ಟು ಹೊಡಿದೆ ಸರ್ ಇದು? 84,000 ಓಡಿದೆ. 84,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಪ್ರೈಸಿಂಗ್ ಸರ್ 2,35,000 ಮಾಡ್ಕೊಡೋಣ ಸರ್. ಇನ್ನೊಂದ್ ಪ್ರೈಸ್? 2,30,000 ಕೊಡೋಣ ಸರ್. ಅದ್ರಲ್ಲೂ ಬರ್ಲಿ ಬೆಸ್ಟ್ ಪ್ರೈಸ್ ಮಾಡ್ಕೊಡೋಣ.